ನಮಸ್ಕಾರ ಫ್ರೆಂಡ್ಸ್, ಸ್ಟಾಕ್ ಮಾರ್ಕೆಟ್ ಪ್ರತಿಯೊಬ್ಬರು ಇಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿ ನಾವು ನಮ್ಮ ಹಣವನ್ನು ಗ್ರೋ ಯಾವ ರೀತಿ ಮಾಡಬೇಕು ಅಂತ ಹೇಳಿ ತುಂಬಾ ಅನಾಲಿಸಿಸ್ ಗಳನ್ನ ಮಾಡ್ತಿರ್ತಾರೆ. ಇಲ್ಲಿ ನಾನು ನಿಮ್ಗೆ ಒಂದು ಪಾಯಿಂಟ್ ಅನ್ನ ಹೇಳೋಕೆ ಇಷ್ಟಪಡ್ತೀನಿ. ನಾವೇನಾದ್ರೂ ಕರೆಕ್ಟ್ ಫಂಡಮೆಂಟಲಿ ಸ್ಟ್ರಾಂಗ್ ಇರುವ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡಿದಾಗ ಅಷ್ಟೇ ನಾವು ನಮ್ಮ ಹಣವನ್ನು ಗ್ರೋ ಮಾಡೋಕೆ ಆಗುತ್ತೆ. ನಾವು ಕರೆಕ್ಟ್ ಆಗಿ ರಿಸರ್ಚ್ ಮತ್ತು ಅನಾಲಿಸಿಸ್ ಅನ್ನ ಮಾಡದೆ ಯಾವ್ದಾದ್ರು ಒಂದು ಸ್ಟಾಕ್ ಗಳಲ್ಲಿ ಯಾರು ಹೇಳಿದ್ರು ಅಂತ ಹೇಳಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ರೆ ನಮ್ಮ ಹಣ ಗ್ರೋ ಆಗೋಕ್ಕಿಂತ ಜಾಸ್ತಿ ಅದು ಲಾಸ್ ಆಗುವ ಸಾಧ್ಯತೆಗಳು ತುಂಬಾ ಜಾಸ್ತಿ ಇರುತ್ತೆ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ಯಾವ ರೀತಿ ನಾವು ಹೈ ಪೊಟೆನ್ಶಿಯಲ್ ಮಲ್ಟಿ ಬ್ಯಾಗರ್ಸ್ ಕಂಪನಿಗಳನ್ನ ನಾವು ಐಡೆಂಟಿಫೈ ಮಾಡಬೇಕು ಮತ್ತು ಯಾವ ರೀತಿ ನಾವು ಆ ಕಂಪನಿಗಳ ಮೇಲೆ ಅನಾಲಿಸಿಸ್ ಅನ್ನ ಮಾಡಬೇಕು ಮತ್ತು ಈ ವಿಡಿಯೋದಲ್ಲಿ ನಾನು ಕೆಲವೊಂದು ಸ್ಟೆಪ್ಸ್ ಗಳನ್ನ ನಿಮ್ ಜೊತೆ ಶೇರ್ ಮಾಡ್ತೇನೆ. ಇಲ್ಲಿ ನಾನು ಯಾವ್ದಾದ್ರು ಒಂದು ಕಂಪನಿಗಳನ್ನ ನಾವು ಕಂಡುಹಿಡಿದ ಮೇಲೆ ಅದನ್ನ ನಾವು ಎಲ್ಲಿ ಚೆಕ್ ಮಾಡಿದಾಗ ನಮಗೆ ಅದರ ಫಂಡಮೆಂಟಲ್ ವ್ಯಾಲ್ಯೂ, ಇಂಟ್ರೆನ್ಸಿಕ್ ವ್ಯಾಲ್ಯೂ ಮತ್ತು ಫ್ಯೂಚರ್ ಅಪ್ಕಮಿಂಗ್ ಗೋಲ್ಸ್ ಆಫ್ ದಟ್ ಕಂಪನಿ ಪ್ರತಿಯೊಂದು ಡೀಟೇಲ್ಸ್ ಗಳನ್ನ ನಾನು ಇವಾಗ ನಿಮ್ ಜೊತೆ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೇನೆ. ಅಂಡ್ ಬೋನಸ್ ಪಾಯಿಂಟ್ ಏನಂತಂದ್ರೆ ನಿಮ್ಗೆ ನಾನು ಕೆಲವೊಂದು ಹಿಡನ್ ಟ್ರಿಕ್ಸ್ ಗಳನ್ನ ಇಲ್ಲಿ ಶೇರ್ ಮಾಡ್ತೇನೆ. ಇದರಿಂದ ಬೇರೆ ಬೇರೆ ದೊಡ್ಡ AMCs ನಾವು ಹುಡುಕಿರುವ ಕಂಪನಿ ಅಥವಾ ನಾವು ಯಾವ ಕಂಪನಿಯಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕು ಅನ್ಕೊಂಡಿರ್ತಿಲ್ಲ ಅದರ ಮೇಲೆ ಕೆಲವೊಂದು ರಿಸರ್ಚ್ ಪೇಪರ್ ಗಳನ್ನ ಅವರು ಪಬ್ಲಿಷ್ ಮಾಡಿರ್ತಾರೆ. ಸೊ ಆ ಪೇಪರ್ಸ್ ಗಳನ್ನ ನಾವು ಎಲ್ಲಿ ಹುಡುಕಬಹುದು ಅದನ್ನು ಕೂಡ ನಾನು ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ವಿಡಿಯೋ ತುಂಬಾ ಇನ್ಫಾರ್ಮೇಟಿವ್ ಮತ್ತು ಇಂಟ್ರೆಸ್ಟಿಂಗ್ ಆಗಿರುತ್ತೆ, ದಯವಿಟ್ಟು ಕೊನೆ ತನಕ ನೋಡಿ. ಸೊ ಫ್ರೆಂಡ್ಸ್, ನೀವೇನಾದ್ರೂ ಹೊಸದಾಗಿ ನನ್ನ ಚಾನಲ್ ಗೆ ಬಂದಿದ್ರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಅನ್ನ ಕ್ಲಿಕ್ ಮಾಡಿ ನನ್ನ ಚಾನಲ್ ಅನ್ನ ನೀವು ಕಂಟಿನ್ಯೂ ಆಗಿ ನೋಡಬಹುದು. ಮೈ ಸೆಲ್ಫ್ ಸೋಮೇಶ್, ವೆಲ್ಕಮ್ ಟು ಇನ್ವೆಸ್ಟ್ಮೆಂಟ್ ವಿತ್ ಕನ್ನಡ ಯೂಟ್ಯೂಬ್ ಚಾನಲ್. ವಿದೌಟ್ ವೇಸ್ಟಿಂಗ್ ಎನಿ ಟೈಮ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಫ್ರೆಂಡ್ಸ್, ನಾನು ಟೈಮ್ ಜಾಸ್ತಿ ವೇಸ್ಟ್ ಮಾಡಲಾರ್ದೇನೆ ನಾನು ಇಲ್ಲಿ ನಿಮ್ಗೆ ಜೊತೆ ಸ್ಕ್ರೀನ್ ಅನ್ನ ಶೇರ್ ಮಾಡಿ ಯಾವ ರೀತಿ ಮಲ್ಟಿ ಬ್ಯಾಗರ್ ಕಂಪನಿಗಳನ್ನ ನಾವು ಐಡೆಂಟಿಫೈ ಮಾಡಬೇಕು ಅದನ್ನು ನಾನು ನಿಮ್ ಜೊತೆ ಈಗ ತಿಳಿಸ್ಕೊಡ್ತಾ ಇದ್ದೇನೆ. ಸೊ ಫ್ರೆಂಡ್ಸ್, ನೀವು ಇಲ್ಲಿ ಸ್ಕ್ರೀನ್ ಅನ್ನ ನೀವು ನೋಡ್ತಿರ್ಬೇಕಾದ್ರೆ ಸ್ಕ್ರೀನರ್ಗೆ ನಾನು ಹೋಗ್ತೇನೆ. ಸ್ಕ್ರೀನರ್ ಇದು ಒಂದು ವೆಬ್ಸೈಟ್. ಇಲ್ಲಿ ನಾವು ಯಾವ್ದಾದ್ರು ಒಂದು ಫಂಡಮೆಂಟಲ್ ಅನಾಲಿಸಿಸ್ ಅನ್ನ ನಾವು ಇಲ್ಲಿ ಮಾಡಬಹುದು. ಸೊ ಇಲ್ಲಿ ನಾನು ನಿಮ್ಗೆ ನೀವು ಇಲ್ಲಿ ನೋಡ್ತಿರ್ಬೇಕಾದ್ರೆ ನಾನು ಇಲ್ಲಿ ಕೆಲವೊಂದು ಕ್ವೆರೀಸ್ ಗಳನ್ನ ನಾನು ಇಲ್ಲಿ ಆಲ್ರೆಡಿ ಸೇವ್ ಮಾಡಿಟ್ಟಿದ್ದೇನೆ. ಸೊ ಇಲ್ಲಿ ನಾನು ಮಲ್ಟಿ ಬ್ಯಾಗರ್ ಅಂತ ಕ್ವೆರಿ ಏನಿದೆಲ್ಲ ಇದನ್ನ ನಾನು ಕ್ಲಿಕ್ ಮಾಡ್ತೇನೆ. ಸೊ ಈ ಕ್ವೆರಿ ಇದರಲ್ಲಿ ಏನಿದೆ ಅಂತಂದ್ರೆ ಇಲ್ಲಿ ನೀವು ನೋಡಬಹುದು. ಸೊ ಲೈಕ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಇಸ್ ಗ್ರೇಟರ್ ದನ್ 5,000 crores. ಸೊ ಯಾವ್ದಾದ್ರು ಒಂದು ಮಲ್ಟಿ ಬ್ಯಾಗರ್ ಕಂಪನಿ ಏನಿರುತ್ತಲ್ಲ ಅದು ಲಾರ್ಜ್ ಕ್ಯಾಪ್ ಕಂಪನಿಗಳಲ್ಲಿ ಇರಲ್ಲ. ಯಾಕಂತಂದ್ರೆ ಲಾರ್ಜ್ ಕ್ಯಾಪ್ ಕಂಪನಿಗಳು ಲೈಕ್ ಇಫ್ ಯು ಸಿ ರಿಲಯನ್ಸ್, HDFC, TCS ಇವು ಆಲ್ರೆಡಿ ಒಂದು ಸ್ಟೇಜ್ಗೆ ಗ್ರೋ ಆಗಿಬಿಟ್ಟಿದೆ. ಸೊ ಮತ್ತೆ ಇಲ್ಲಿವರೆಗೂ ಯಾವ ರೀತಿ ಗ್ರೋತ್ ಅನ್ನ ನಾವು ಈ ಕಂಪನಿಗಳಲ್ಲಿ ನೋಡಿದ್ವಲ್ಲ, ಇನ್ಮೇಲೆ ಬೇರೆ ಆ ಕಂಪನಿಗಳಲ್ಲಿ ನಾವು ಅಷ್ಟೊಂದು ನೋಡೋಕೆ ಆಗೋದಿಲ್ಲ. ಸೊ ಆಲ್ವೇಸ್ ಮಲ್ಟಿ ಬ್ಯಾಗರ್ ಕಂಪನಿಗಳು ಐದರ್ ಇಟ್ ವಿಲ್ ಬಿ ಇನ್ ದ ಸ್ಮಾಲ್ ಕ್ಯಾಪ್ ಆರ್ ಮಿಡ್ ಕ್ಯಾಪ್ ಕಂಪನಿಗಳಲ್ಲಿ ಇರುತ್ತೆ. ಸೊ ಅದಕ್ಕೋಸ್ಕರ ಲೈಕ್ ಮೋರ್ ದೆನ್ 5,000 crore ಕ್ಯಾಪಿಟಲ್ ಇದ್ರೆ ಅಷ್ಟು ಸಾಕು. ಸೊ ಅದಕ್ಕೋಸ್ಕರ ನಾನು ಇಲ್ಲೊಂದು ಫಿಲ್ಟರ್ ಅನ್ನ ಆಡ್ ಮಾಡ್ತಿದ್ದೀನಿ. ಸೊ ಅಗೇನ್ ನೆಕ್ಸ್ಟ್, ಸೇಲ್ಸ್ ಗ್ರೋತ್ ಆಫ್ 5 years ಇಸ್ ಗ್ರೇಟರ್ ದನ್ 10%. ಇದರ ಅರ್ಥ ಏನಂತಂದ್ರೆ ಕಂಪನಿಯ ಸೇಲ್ಸ್ ಗ್ರೋತ್ ಫಾರ್ ಎವ್ರಿ ಇಯರ್ ಅದು 10% ಆಗಿ ಇನ್ಕ್ರೀಸ್ ಆಗ್ತಾ ಇರಬೇಕು. ಸೊ ಇದನ್ನ ನಾನು ಇಲ್ಲಿ ಕನ್ಸಿಡರ್ ಮಾಡ್ತೇನೆ. ಅಂಡ್ ನೆಕ್ಸ್ಟ್ ಇಸ್ OPM ಶುಡ್ ಬಿ ಗ್ರೇಟರ್ ದನ್ 15%. OPM ಅಂದ್ರೆ ಆಪರೇಟಿಂಗ್ ಪ್ರಾಫಿಟ್ ಮಾರ್ಜಿನ್. ಸೊ ಇದು ಕೂಡ 15% ಗಿಂತ ಜಾಸ್ತಿ ಇರಬೇಕು. ಸೊ ನೆಟ್ ಪ್ರಾಫಿಟ್ ಇಸ್ ಗ್ರೇಟರ್ ದನ್ ನೆಟ್ ಪ್ರಾಫಿಟ್ ಲಾಸ್ಟ್ ಇಯರ್. ಅಂದ್ರೆ ಈ ವರ್ಷ ಕಂಪನಿ ಏನ್ ಲಾಭ ಗಳಿಸಿರುತ್ತಲ್ಲ ಅದು ಹಿಂದಿನ ವರ್ಷಕ್ಕಿಂತ ಜಾಸ್ತಿ ಇರಬೇಕು. ಇದು ಒಂದು ಫಿಲ್ಟರ್ ನಾನು ಇಲ್ಲಿ ಆಡ್ ಮಾಡ್ತೇನೆ. ಮತ್ತೆ ಡೆಟ್ ಟು ಇಕ್ವಿಟಿ ಲೆಸ್ ದೆನ್ 1 ಇರಬೇಕು. ಸೊ ರಿಟರ್ನ್ ಆನ್ ಇಕ್ವಿಟಿ ಶುಡ್ ಬಿ ಗ್ರೇಟರ್ ದನ್ 10 ಅಂಡ್ ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ದಟ್ ಇಸ್ ROCE ಶುಡ್ ಬಿ ಗ್ರೇಟರ್ ದನ್ 10. ನಿಮ್ಗೆ ಯಾವ ರೀತಿ ಬೇಕು ಅಲ್ಲಿ ನೀವು ಇದನ್ನು ಕೊಡಬಹುದು. ಅಂಡ್ EPS ಗ್ರೋತ್ ಆಫ್ ದಿಸ್ ಕಂಪನಿ ಇಲ್ಲಿ 5 ವರ್ಷದ ಏನೇನು EPS ಗ್ರೋತ್ ಇಲ್ಲ, ಇಟ್ ಶುಡ್ ಬಿ ಗ್ರೇಟರ್ ದನ್ 10%. ಫ್ರೆಂಡ್ಸ್, ನಿಮ್ಗೆ ROE, ROCE, EPS ಇವು ಟರ್ಮ್ಸ್ ಅರ್ಥ ಆಗ್ತಾ ಇಲ್ಲ ಅಂದ್ರೆ ನಾನು ಆಲ್ರೆಡಿ ಯಾವ ರೀತಿ ನಾವು ಒಂದು ಕಂಪನಿನ ಫಂಡಮೆಂಟಲ್ ಆಗಿ ಅನಾಲಿಸಿಸ್ ಅನ್ನ ಮಾಡಬೇಕು ಅಂತೇಳಿ ಅದರ ಮೇಲೆ ವಿಡಿಯೋ ಮಾಡಿದ್ದೇನೆ. ದಯವಿಟ್ಟು ಆ ವಿಡಿಯೋನ ನೀವು ನೋಡಿ. ಆ ವಿಡಿಯೋ ನೋಡಿದ್ಮೇಲೆ ನೀವು ಈ ವಿಡಿಯೋನ ನೀವು ನೋಡಿದ್ರೆ ನಿಮ್ಗೆ ಕಂಪ್ಲೀಟ್ ಆಗಿ ಅರ್ಥ ಆಗುತ್ತೆ. ಡೈರೆಕ್ಟ್ ಆಗಿ ಈ ವಿಡಿಯೋಗೆ ಬಂದಿದ್ರೆ ನಿಮ್ಗೆ ನಾನು ಯೂಸ್ ಮಾಡುವ ಟರ್ಮ್ಸ್ ಖಂಡಿತವಾಗಿಯೂ ಅರ್ಥ ಆಗೋದಿಲ್ಲ. ಸೊ ನಾನು ನಿಮ್ಗೆ ಇದೊಂದು ರಿಕ್ವೆಸ್ಟ್ ಅನ್ನ ಮಾಡ್ತೀನಿ. ನೀವು ಡಿಸ್ಕ್ರಿಪ್ಷನ್ ಅಲ್ಲಿ ಅದರ ಲಿಂಕ್ ಅನ್ನ ಕೊಟ್ಟಿದ್ದೀನಿ, ನೀವು ಅದನ್ನ ಪ್ಲೀಸ್ ಚೆಕ್ಔಟ್ ಮಾಡಿ. ನಿಮ್ಗೆ ಬೇಸಿಕ್ ಫಂಡಮೆಂಟಲ್ ರೇಷಿಯೋಸ್ ಯಾವ ರೀತಿ ವರ್ಕ್ ಆಗುತ್ತೆ, ಅದನ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ನಿಮ್ಗೆ ಗೊತ್ತಿಲ್ಲ ಅಂತಂದ್ರೆ. ಸೊ ನಾವು ವಿಲ್ ಕಮ್ ಟು ದಿಸ್ ಪಾಯಿಂಟ್. ಸೊ ನಾನಿಲ್ಲಿ ಈ ಕ್ವೆರಿನ ನಾನು ಇಲ್ಲಿ ರನ್ ಮಾಡಿದಾಗ ನನಗೆ ಕೇವಲ 4 ಕಂಪ್ನೀಸ್ ಅಷ್ಟೇ ಸಿಕ್ತು. ಸೊ ನೀವು ಬೇಕಾದ್ರೆ ನಾನು ಈ ಕ್ವೆರಿನ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಶೇರ್ ಮಾಡ್ತೇನೆ. ಸೊ ನೀವು ಬೇಕಾದ್ರೆ ಇದನ್ನ ಚೇಂಜ್ ಮಾಡಿ ನೀವು ಆಡ್ ಮಾಡ್ಕೋಬಹುದು. ಲೈಕ್ ಇಫ್ ಯು ವಾಂಟ್ ಯು ಕ್ಯಾನ್ ಗಿವ್ ಮೋರ್ ದನ್ 15% ಅಂಡ್ ರನ್ ಇಟ್. ಸಿ ಈ ರೀತಿ ನಿಮ್ಗೆ ನೀವು ಮಾಡಿಫಿಕೇಶನ್ ಮಾಡ್ಕೊಂಡು ನೀವು ಟ್ರೈ ಮಾಡಬಹುದು. ಸೊ ಇಲ್ಲಿ ನಮ್ಗೆ ಮ್ಯಾಕ್ಸಿಮಮ್ ಆಗಿ 4 ಕಂಪನಿ ಸಿಕ್ತು. ಸೊ ಇಲ್ಲಿ ನಾವು 4 ಕಂಪನೀಸ್ ಗಳನ್ನ ಇಲ್ಲಿ ನೋಡಿದಾಗ ನೀವು ನೋಡಬಹುದು. ನೆಸ್ಲೆ ಇದೆಯಾ, ವರುಣ್ ಬೆವರೇಜಸ್ ಇದೆ, ಇಟ್ಲಾಂಟಾ ಸ್ಪೆಕ್, ವೆಸ್ಟ್ನ್ಯೂಸ್ ಇಂಡಿಯಾ. ಖಂಡಿತ ನಾನು ಹೇಳ್ತೀನಿ, ನಾನು 3 and 4 ಕಂಪನಿ ನೇಮ್ಗಳನ್ನು ಕೇಳೇ ಇಲ್ಲ. ಸೊ
ಇದರಲ್ಲಿ ನಾವು ಯಾವ ಕಂಪನಿನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಮತ್ತು ಯಾವ ಕಂಪನಿ ಹೈ ಪೊಟೆನ್ಶಿಯಲ್ ಮಲ್ಟಿಬ್ಯಾಗರ್ ಆಗ್ಬೋದು ಅದನ್ನ ಈಗ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ನನ್ನ ಫಂಡಮೆಂಟಲ್ ಥಂಬ್ ರೂಲ್ ಏನಪ್ಪಾ ಅಂತಂದ್ರೆ, ನನಗೆ ಆ ಕಂಪನಿ ಬಿಸ್ನೆಸ್ ಅರ್ಥ ಆಗ್ಲಿಲ್ಲ ಅಥವಾ ಆ ಕಂಪನಿ ಬಗ್ಗೆ ನನ್ಗೆ ಗೊತ್ತಿಲ್ಲ ಅಂದ್ರೆ ನಾನು ಅದರಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನು ಮಾಡಲ್ಲ. ಸೊ ಬೇಸಿಕ್ ಮಿನಿಮಮ್ ನಾಲೆಜ್ ಕೂಡ ಇರಬೇಕು. ನಮ್ಗೆ ಗೊತ್ತಿದೆ ನೆಸ್ಲೆ ಈಸ್ ಇನ್ FMCG ಅಂಡ್ ವರುಣ್ ಬೆವರೇಜಸ್ ಈಸ್ ಆಲ್ಸೋ ಇನ್ FMCG. ನೆಸ್ಲೆ ನೀವು ಗ್ರೋತ್ ಸ್ಟೋರಿಯನ್ನ ನೀವು ನೋಡಿದ್ರೆ ಮುಂದಿನ 10-25 ವರ್ಷಗಳಲ್ಲಿ ನೆಸ್ಲೆ ಯಾಕೆ ಇಂಡಿಯಾದಲ್ಲಿ ಡಾಮಿನೆಂಟ್ ಪ್ಲೇಯರ್ ಅಪ್ಪ ಅಂತಂದ್ರೆ, ಬೇಬಿ ಫುಡ್ ಏನಿದೆಲ್ಲ ಆ ಸೆಗ್ಮೆಂಟ್ ಅಲ್ಲಿ ಅದು ಒಂದು ಹೈಯೆಸ್ಟ್ ಮಾರ್ಕೆಟ್ ಕ್ಯಾಪ್ ಅನ್ನ ಇಂಡಿಯಾದಲ್ಲಿ ಓನ್ ಮಾಡುತ್ತೆ. ಬಟ್ ನೀವು ಜನರೇಷನ್ ನೋಡಿದ್ರೆ, ನಾನಂತೂ ನನ್ನ ಮಕ್ಕಳಿಗೆ ನೆಸ್ಲೆ ಅಥವಾ ಬೇಬಿ ಫುಡ್ ಪ್ರಾಡಕ್ಟ್ಸ್ ಗಳನ್ನ ನಾನು ಕೊಡೋದಿಲ್ಲ. ಸೊ ಅದೇ ರೀತಿ ಮುಂದೆ ಬರುವ ಜನರೇಷನ್ ಏನಿದೆಯಲ್ಲ, ನನಗನ್ಸುತ್ತೆ ಸ್ವಲ್ಪ ಬೇಬಿ ಫುಡ್ ಪ್ರಾಡಕ್ಟ್ಸ್ ನೆಲ್ಲ ಅವರು ಅವಾಯ್ಡ್ ಮಾಡ್ಬೋದು, ಆರ್ಟಿಫಿಷಿಯಲ್ ಇದೆಲ್ಲ ಇರುತ್ತೆ ಅಂತ ಹೇಳಿ. ಅದಕ್ಕೋಸ್ಕರ ಐ ಡೋಂಟ್ ವಾಂಟ್ ಟು ಕನ್ಸಿಡರ್ ಇನ್ ನೆಸ್ಲೆ. ಸೊ ಅದಕ್ಕೆ ನಾನು ವರುಣ್ ಬೆವರೇಜಸ್ ಈ ಕಂಪನಿನ ನಿಮ್ಗೆ ಯಾವ ಯಾವ ರೀತಿ ರಿಸರ್ಚ್ ಮಾಡಬೇಕು ಅದನ್ನ ನಾನು ನಿಮ್ಗೆ ಇಲ್ಲಿ ತೋರಿಸ್ಕೊಡ್ತೀನಿ. ಸೊ ಇಲ್ಲಿ ನೀವು ವರುಣ್ ಬೆವರೇಜಸ್ ನೋಡಿದ್ರೆ ಕರೆಂಟ್ ಮಾರ್ಕೆಟ್ ಪ್ರೈಸ್ ಇಸ್ ಬಂದ್ಬಿಟ್ಟು 1519 rupees ಅಂದ್ರೆ ಪ್ರತಿ ಶೇರ್ ಬೆಲೆ. ಮಾರ್ಕೆಟ್ ಕ್ಯಾಪ್ ಇಸ್ 1,97,000. ಸ್ಟಾಕ್ PE is 91, slightly bit higher. ROE ROC which is very good. Current price this VC and book value ನೋಡಬಹುದು ನೀವು 53 ಇದೆ. ಅಂಡ್ ಡಿವಿಡೆಂಟ್ yield ಒಳ್ಳೆಯ ಡಿವಿಡೆಂಟ್ ಅನ್ನ ಇದು ಕೊಡ್ತಾ ಇದೆ. ಫೇಸ್ ವ್ಯಾಲ್ಯೂ ನೋಡಬಹುದು. ಡೆಟ್ ಟು ಇಕ್ವಿಟಿ ಇಸ್ ಲೆಸ್ ದೆನ್ 1 which is good. ಪ್ರೈಸ್ ಟು ಸೇಲ್ಸ್ ಸ್ವಲ್ಪ ಜಾಸ್ತಿ ಇದೆ, ಬಟ್ ಫ್ಯೂಚರ್ ಅನ್ನ ಪ್ರೆಡಿಕ್ಟ್ ಮಾಡಿ ಜನ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ we can consider this. Market cap to sales and price to sales both are same only, and price to book value is 28 times. ಸೊ ಇಲ್ಲಿ ನೀವು ಇದನ್ನೆಲ್ಲ ಫೈನಾನ್ಷಿಯಲ್ ರೇಷಿಯೋಸ್ ಗಳನ್ನ ಇಲ್ಲಿ ನಾವು ನೋಡಬಹುದು. ಇಲ್ಲಿ ನೀವು ಅಬೌಟ್ ಅಂತ ಚೆಕ್ ಮಾಡಿದ್ರೆ ಈ ಕಂಪನಿ ಏನ್ ಮಾಡುತ್ತೆ ಏನು ಅದನ್ನ ನಾವು ಇಲ್ಲಿ ನೋಡಬಹುದು. ಫಾರ್ ಎಕ್ಸಾಂಪಲ್, ಇದು ವರುಣ್ ಬೆವರೇಜಸ್ ಇಟ್ಸ್ ಅನ್ ಪಾರ್ಟ್ನರ್ಡ್ ವಿತ್ ಪೆಪ್ಸಿಕೋ ಟು ಮ್ಯಾನುಫ್ಯಾಕ್ಚರ್ ಅಂಡ್ ಡಿಸ್ಟ್ರಿಬ್ಯೂಷನ್ ಆಫ್ ದ ಪೆಪ್ಸಿ. ಸೊ ನೀವು ಆರ್ಟಿಫಿಷಿಯಲ್ ಪ್ಯಾಕೇಜ್ ಡ್ರಿಂಕಿಂಗ್ ಸೋಡಾ ಮತ್ತು ವಾಟರ್ ಏನಿದೆಲ್ಲ ಅದನ್ನ ಡಿಸ್ಟ್ರಿಬ್ಯೂಷನ್ ಅನ್ನ ಈ ಕಂಪನಿ ಹ್ಯಾಂಡಲ್ ಮಾಡುತ್ತೆ. ಸೊ ಲೈಕ್ ನೀವು ಇಲ್ಲಿ ಕೀ ಪಾಯಿಂಟ್ಸ್ ಅನ್ನ ನೋಡಿದ್ರೆ ಈ ಕಂಪನಿಯ ಫ್ಯೂಚರ್ ಪ್ರೊಡಿಕ್ಷನ್ ಮತ್ತು ಎಲ್ಲಿಂದ ರೆವಿನ್ಯೂ ಜನರೇಟ್ ಆಗುತ್ತೆ ಅದನ್ನು ಕೂಡ ನಾವು ಇಲ್ಲಿ ನೋಡಬಹುದು. ನೀವು ಯಾವ ಕಂಪನಿನ ಅಥವಾ ನೀವು ಯಾವ್ದು ಸ್ಟಾಕ್ ಅನ್ನು ನೀವು ಅನಲೈಸ್ ಮಾಡ್ತಿಲ್ಲ, ಈ ಎಲ್ಲಾ ಪಾಯಿಂಟ್ಸ್ ಗಳನ್ನ ನೋಡಿದಾಗ ನಿಮ್ಗೆ ಒಂದು ಫಂಡಮೆಂಟಲ್ ಥರೋ ನಾಲೆಜ್ ಆ ಕಂಪನಿ ಮೇಲೆ ಬರುತ್ತೆ. ಯಾಕಂದ್ರೆ ಬಿಸ್ನೆಸ್ ಅನ್ನ ನಾವು ಡೆಪ್ತ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಾಗ ಅಷ್ಟೇ ನಾವು ಆ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡೋಕೆ ರೆಡಿ ಆಗಿರುತ್ತೇವೆ. ಸೊ ಇಲ್ಲಿ ನಾವು ನೋಡ್ಬೋದು ಆಲ್ರೆಡಿ ಇಲ್ಲಿ ಡಿಸ್ಕ್ಲೇಮರ್ ನಾನು ನಿಮ್ಗೆ ಹೇಳ್ತೇನೆ. ಆಲ್ರೆಡಿ ಐ ಹ್ಯಾವ್ ಇನ್ವೆಸ್ಟೆಡ್ ಇನ್ VBL. ಸೊ ಅದಕ್ಕೋಸ್ಕರ ನನ್ಗೆ ಮ್ಯಾಕ್ಸಿಮಮ್ ಗೊತ್ತಿದೆ, ಅದಕ್ಕೋಸ್ಕರ ಇದನ್ನೆಲ್ಲ ನಾನು ನಿಮ್ಗೆ ಇಲ್ಲಿ ಹೇಳಕ್ ಹೋಗಲ್ಲ, ಸುಮ್ಮನೆ ವಿಡಿಯೋ ತುಂಬಾ ಲೆಂತಿ ಆಗುತ್ತೆ. ಸೊ ಇಷ್ಟಾದ್ಮೇಲೆ ಇಲ್ಲಿ ನೀವು ನೋಡ್ಬೋದು ಲೈಕ್ ಮ್ಯಾಕ್ಸ್ ಚಾರ್ಟ್ ಅನ್ನ ನಾವು ನೋಡಿದ್ರೆ ಇಲ್ಲಿ ನೋಡಿ ನೀವು ಫ್ರಮ್ 2016 ಇದ್ದು ಇಲ್ಲಿವರೆಗೂ ನೀವು ಯಾವುದೇ ಪಾಯಿಂಟ್ ಅಲ್ಲಿ ಇನ್ವೆಸ್ಟೆಡ್ ಆಗಿದ್ರೆ ನಿಮ್ಗೆ ಒಳ್ಳೆ ರಿಟರ್ನ್ ಗಳನ್ನ ನಾವು ಈ ಕಂಪನಿಯಿಂದ ಎಕ್ಸ್ಪೆಕ್ಟ್ ಅನ್ನ ಮಾಡಬಹುದು. ಸೊ ನೀವು PE ರೇಷಿಯೋ ಅನ್ನ ನೀವು ಚೆಕ್ ಮಾಡಿದ್ರೆ ಮೀಡಿಯನ್ PE is 58. ಸೊ ಅದಕ್ಕೆ ನಾನು ಹೇಳಿದೆ ಇದು ಸ್ವಲ್ಪ ಸ್ಲೈಟ್ಲಿ ಹೈಯರ್ PE ಇಂದ ಟ್ರೇಡ್ ಆಗ್ತಾ ಇದೆ ಅಂತ. ಸೊ ಇಲ್ಲಿ ನೀವು ಲಾಸ್ಟ್ 6 month ರಿಟರ್ನ್ ಅನ್ನ ನೋಡಿ ಫ್ರಮ್ Feb to till now it is in very ಒಂದೇ ಝೋನ್ ಅಲ್ಲಿ ಟ್ರೇಡ್ ಆಗ್ತದೆ. ಸೊ ದಿಸ್ ಝೋನ್ ವಿ ಕಾಲ್ ಆಸ್ ಕನ್ಸಾಲಿಡೇಷನ್ ಝೋನ್. ಫ್ರೆಂಡ್ಸ್, ಈ ಝೋನ್ ಅಲ್ಲಿ ಯಾವ ಸ್ಟಾಕ್ಸ್ ಗಳು ಟ್ರೇಡ್ ಆಗ್ತಿರುತ್ತಲ್ಲ, ನೀವೊಬ್ಬ ಒಳ್ಳೆಯ ಸ್ಟಾಕ್ಸ್ ಇನ್ವೆಸ್ಟರ್ ಆಗಿದ್ರೆ ಇಲ್ಲಿ ನಾವು ತುಂಬಾ ಜಾಸ್ತಿ ಅಕ್ಯುಮುಲೇಟ್ ಅನ್ನ ಮಾಡ್ಕೋಬಹುದು. ಸೊ ಅಗೇನ್ ಲೈಕ್ ಇಲ್ಲಿ ನೀವು ಪಿಯರ್ಸ್ ಗಳನ್ನ ಕಂಪ್ಯಾರಿಸನ್ ಮಾಡಬಹುದು. ಮತ್ತೆ ಕಂಪನಿಯ ಸೇಲ್ಸ್ ಮಲ್ಟಿ ಬ್ಯಾಗರ್ ಅಂದ್ರೆ ಸೇಲ್ಸ್ ಕಂಟಿನ್ಯೂಸ್ ಆಗಿ ಗ್ರೋತ್ ಆಗ್ತಾ ಇರುತ್ತೆ. ಸೊ ಇಫ್ ಯು ಕ್ಯಾನ್ ಕಂಪೇರ್ ಮಾರ್ಚ್ ಟು ಮಾರ್ಚ್ ಅಂಡ್ ಕ್ವಾರ್ಟರ್ ಟು ಕ್ವಾರ್ಟರ್ಸ್, ಇಲ್ಲಿ ನಾವು ನೋಡಬಹುದು ಡಿಸೆಂಬರ್ ಅಲ್ಲಿ ಕಡಿಮೆ ಸೇಲ್ಸ್ ಅನ್ನ ಈ ಕಂಪನಿ ಮಾಡಿದೆ. ಯಾಕೆ ಅಂತಂದ್ರೆ ಇಟ್ಸ್ ಅನ್ ಯಾವ ರೀತಿ ಬಿಸ್ನೆಸ್ ಅಂತಾರೆ, ಡಿಸೆಂಬರ್ ಅಲ್ಲಿ ಸ್ವಲ್ಪ ಚಳಿ ಜಾಸ್ತಿ ಇರೋದ್ರಿಂದ ತುಂಬಾ ಜನ ಸಾಫ್ಟ್ ಡ್ರಿಂಕ್ಸ್ ಗಳನ್ನ ಬೆವರೇಜ್ ಗಳನ್ನ ಪ್ರಿಫರ್ ಮಾಡಲ್ಲ. ಅದಕ್ಕೋಸ್ಕರ ಸೀಸನಲ್ ಬಿಸ್ನೆಸ್ ಗೋಸ್ಕರ ಇಲ್ಲಿ ಡಿಸೆಂಬರ್ ಅಲ್ಲಿ ನಾವು ಸ್ವಲ್ಪ ಕಡಿಮೆ ಸೇಲ್ಸ್ ಅನ್ನ ನಾವು ನೋಡಬಹುದು. ಇಫ್ ಯು ಸಿ ಡಿಸೆಂಬರ್ 2022 2214 crore, ಬಟ್ ಇನ್ ಡಿಸೆಂಬರ್ 2023 2668. ಸೊ ಇಯರ್ ಆನ್ ಇಯರ್, ಕ್ವಾರ್ಟರ್ ಆನ್ ಕ್ವಾರ್ಟರ್ ನಾವು ಒಂದು ಒಳ್ಳೆಯ ಸೇಲ್ಸ್ ಗಳನ್ನ ನಾವು ನೋಡಬಹುದು. ಇಲ್ಲಿ ನೀವು OPM ಅನ್ನ ನೋಡಿದ್ರೆ ಇಟ್ ಈಸ್ ಆಲ್ಮೋಸ್ಟ್ ಕಾನ್ಸ್ಟೆಂಟ್. ಒಂದ್ಸಲ ಜಾಸ್ತಿ ಆಗ್ತಿದೆ, ಒಂದ್ಸಲ ಕಡಿಮೆ ಆಗ್ತಿದೆ, ಬಟ್ ಇಟ್ ಈಸ್ ಆಲ್ವೇಸ್ ಟ್ರೇಡಿಂಗ್ ಅಬೌವ್ 15 ಓನ್ಲಿ. ಸೊ ವಿಚ್ ಇಸ್ ಐ ಫೀಲ್ ಗುಡ್.
ನೀವು ಅದರ್ ಇನ್ಕಮ್ ಅನ್ನ ನಾವು ನೋಡ್ಬೋದು. ದಿಸ್ ವಿ ಕ್ಯಾನ್ ಸೇ EPS ಗ್ರೋತ್ ಇದೆ ಇಲ್ಲಿ. ಅಂಡ್ ಇಫ್ ಯು ಕಮ್ ಟು ಇಯರ್ಲಿ ಸೇಲ್ಸ್, ಇಯರ್ಲಿ ವ್ಯಾಲ್ಯೂಯೇಷನ್, ಸೊ ನಾವು ಇಲ್ಲಿ ನೋಡ್ಬೋದು ಎವ್ರಿ ಇಯರ್ ದ ಸೇಲ್ಸ್ ಅಂಡ್ ರೆವೆನ್ಯೂ ಆರ್ ಇನ್ಕ್ರೀಸಿಂಗ್ ಫಾರ್ ದಿಸ್ ಕಂಪನಿ. ಅಗೇನ್ ಗುಡ್ ಥಿಂಗ್ ಇಸ್ ದೇ ಹ್ಯಾವ್ ಇನ್ಕ್ರೀಸಿಂಗ್ ಇನ್ ದೇರ್ OPM ವಿಚ್ ರಿಫ್ಲೆಕ್ಟ್ಸ್ ಇನ್ ದ EPS ಆಸ್ ವೆಲ್. ಸೊ ಅದಕ್ಕೆ ನಾನು ಹೇಳ್ತಿರೋದು, ಯಾವುದು ಕಂಪನಿ ಜಾಸ್ತಿ OPM ಅನ್ನ ಪ್ರೊಡ್ಯೂಸ್ ಮಾಡುತ್ತೆ ಅದನ್ನ ನಾವು EPS ಅಲ್ಲಿ ನೋಡಬಹುದು. ಸೊ ಅಗೇನ್ ಲೈಕ್ ಇಲ್ಲಿ ನೀವು ಬ್ಯಾಲೆನ್ಸ್ ಶೀಟ್ ಅನ್ನು ನೋಡಿದ್ರೆ ದಿಸ್ ಕಂಪನಿ ಹ್ಯಾಸ್ ಇನ್ಸಿಗ್ನಿಫಿಕೆಂಟ್ಲಿ ವೆರಿ ಗುಡ್ ಬ್ಯಾಲೆನ್ಸ್ ಶೀಟ್. ಸೊ ಇಲ್ಲಿ ನೀವು ರಿಸರ್ವ್ಸ್ ಅನ್ನ ನೋಡಿ ಒಂದ್ಸಲ, ಯಾವ ತರ ರಿಸರ್ವ್ಸ್ ಡಬಲ್ ಆಗ್ತಾ ಇದೆ. ಸೊ ಇನ್ ಡಿಸೆಂಬರ್ 2022, 21 3,600, 22 4,400, 23 ಇಟ್ ಇಸ್ 6,200. ಸೊ ಅವ್ರ ಹತ್ರ ಕ್ಯಾಶ್ ಇದೆ. ಯಾಕಂತಂದ್ರೆ ಯಾವ್ದಾದ್ರು ಒಂದು ಬಿಸ್ನೆಸ್ ಅನ್ನ ಮುಂದೆ ನಾವು ಗ್ರೋ ಮಾಡ್ಬೇಕಂದ್ರೆ ನಮ್ಮ ಹತ್ರ ರಿಸರ್ವ್ ಕ್ಯಾಶ್ ಇರಬೇಕು. ಅಂದ್ರೆ ಅಷ್ಟೇ ನಾವು ಹೊಸ ಕ್ಯಾಪಿಟಲ್ ಗಳನ್ನ, ನಾವು ಮ್ಯಾನುಫ್ಯಾಕ್ಚರ್ ಗಳನ್ನ, ಪ್ಲಾಂಟ್ ಗಳನ್ನ ಸೆಟಪ್ ಮಾಡಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ನಾವು ಒಂದು ಅನಾಲಿಸಿಸ್ ಅನ್ನ ಮಾಡಿ ಒಂಥರ ಕ್ಯಾಶ್ ಇದ್ರೆ ಒಳ್ಳೇದು. ಯಾಕಂದ್ರೆ ಎಂಪ್ಲಾಯ್ಸ್ ಕೂಡ ಸ್ವಲ್ಪ ಆ ಕಂಪನಿ ಮೇಲೆ ಭರವಸೆ ಇರುತ್ತೆ. ಸೊ ಅದನ್ನ ನಾವು ಇಲ್ಲಿ ನೋಡ್ಬೋದು. ಅಂಡ್ ಕಮಿಂಗ್ ಟು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್, like this is almost constant only, and even promoters also not reducing their stake every year, and FIS kuda slightly they are decreasing, but indirectly DIS are investing in that. So ಇದನ್ನ ನಾವು ಇಲ್ಲಿ ಒಂದು ಫಂಡಮೆಂಟಲ್ ಅನಾಲಿಸಿಸ್ ಅನ್ನ ಮಾಡಿದ್ವಿ. ಬಟ್ ಇಷ್ಟೆಲ್ಲ ನಾವು ಮಾಡಿದ್ಮೇಲೆ ನಮ್ಗೆ ಇನ್ನೂ ಕೆಲವು ಡೌಟ್ಸ್ ಗಳಿರುತ್ತೆ. ಸೊ ಇದಿಷ್ಟೇ ನಮ್ಗೆ ಗೊತ್ತಿದೆಯಾ? ಯಾಕೆ ಅಂತಂದ್ರೆ ಈ ಸ್ಕ್ರೀನರ್ ಅಲ್ಲಿ ಯಾವ್ದು ಒಳ್ಳೇದಿದೆ ಅದನ್ನಷ್ಟೇ ನಾವು ನೋಡ್ಬೋದು. ಬಟ್ ಇನ್ ಡೆಪ್ತ್ ಬಿಸ್ನೆಸ್ ಅಂಡರ್ಸ್ಟ್ಯಾಂಡಿಂಗ್ ನಾವು ಮಾಡ್ಕೋಬೇಕಂತಂದ್ರೆ ಅದಕ್ಕೋಸ್ಕರ ನಾವು ಇಲ್ಲಿ ಕಾಲ್ ರಿಪೋರ್ಟ್ಸ್ ಗಳನ್ನ ಚೆಕ್ ಮಾಡಬಹುದು. ಸೊ ಕಾಲ್ ಅಲ್ಲಿ ನೀವು PPT ಅನ್ನ ಇಲ್ಲಿ ನೀವು ಓಪನ್ ಮಾಡಿದ್ರೆ, ಸೊ ಇಲ್ಲಿ ನೀವು PPT ಅಲ್ಲಿ ಚೆಕ್ ಮಾಡಬಹುದು ಈ ಕಂಪನಿಯ ಅಪ್ಕಮಿಂಗ್ ಸ್ಟೆಪ್ಸ್ ಏನು, ಸ್ಟ್ರಾಟಜೀಸ್ ಏನು, ಅದನ್ನು ನಾವು ಇಲ್ಲಿ ನೋಡಬಹುದು. ಲೈಕ್ ವರುಣ್ ಬೆವರೇಜಸ್ ನೋಡಿ, ಇಲ್ಲಿ ಅವರು ಕೊಟ್ಟಿದ್ದಾರೆ ಪ್ರತಿಯೊಂದು ಟೇಬಲ್ ಆಫ್ ಕಂಟೆಂಟ್ಸ್ ಇದೆ. ಸೊ ಕಂಪನಿ ಸ್ನ್ಯಾಪ್ಶಾಟ್, ಸೊ ಎಲ್ಲಿ ನಾವು ಗ್ರೋತ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು, ಎಲ್ಲಿ ನಾವು ಗ್ರೋತ್ ಅನ್ನ ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ, ಡಿಕ್ಲೈನ್ ಆಗ್ತದೆ, ಪ್ರತಿಯೊಂದು ಡೀಟೇಲ್ಸ್ ಗಳನ್ನ ನಾವು ಇಲ್ಲಿ ನೋಡಬಹುದು. ಸೊ ಫ್ರೆಂಡ್ಸ್, ನೀವೇನಾದ್ರೂ ಒಬ್ರು ಬಿಸ್ನೆಸ್ ಸ್ಟೂಡೆಂಟ್ ಆಗಿದ್ರೆ ಅಥವಾ ನೀವು ನಿಮ್ಮ ಬಿಸ್ನೆಸ್ ಗಳನ್ನ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಈ ರೀತಿ PPT ಗಳನ್ನ, ಪ್ರೆಸೆಂಟೇಷನ್ ಗಳನ್ನ ದಯವಿಟ್ಟು ನೀವು ಇನ್ ಡೆಪ್ತ್ ಸ್ಟಡಿ ಮಾಡಿ. ಯಾಕೆ ಅಂತಂದ್ರೆ ಯಾವ್ದಾದ್ರು ಒಂದು ಬಿಸ್ನೆಸ್ ಅನ್ನ ನೀವು ಸ್ಟಡಿ ಮಾಡಿದಾಗ ನಿಮ್ಗೆ ಒಂದು ನಾಲೆಜ್ ಬರುತ್ತೆ ಯಾವ ರೀತಿ ನಾವು ಬಿಸ್ನೆಸ್ ಗಳನ್ನ ಮಾಡಬಹುದು ಅಂತ. ಸೊ ಇಲ್ಲಿ ನೀವು ನೋಡಬಹುದು ಕಂಪ್ಲೀಟ್ ಪೋರ್ಟ್ಫೋಲಿಯೋನ ಕೊಟ್ಟಿದ್ದಾರೆ. ಸೊ ಇಲ್ಲಿ ಸಿಂಬಾಲಿಕ್ ರಿಲೇಶನ್ಶಿಪ್ ವಿತ್ ಪೆಪ್ಸಿಕೋ, ದಟ್ ಇಸ್ ಪೆಪ್ಸಿ. ಸೊ ಪೆಪ್ಸಿಕೋ ಕಂಪನಿಯ ಪೂರ್ತಿ ಮ್ಯಾನುಫ್ಯಾಕ್ಚರಿಂಗ್ ಡಿಸ್ಟ್ರಿಬ್ಯೂಷನ್ ಅನ್ನ ಈ ಕಂಪನಿ ಹ್ಯಾಂಡಲ್ ಮಾಡುತ್ತೆ. ಸೊ ಪ್ರೊಡಕ್ಷನ್ ಫೆಸಿಲಿಟಿ ಇದೆ, ಸೇಲ್ಸ್ ಅಂಡ್ ಡಿಸ್ಟ್ರಿಬ್ಯೂಷನ್ ಇದೆ, ಇನ್ ಔಟ್ಲೆಟ್ ಮ್ಯಾನೇಜ್ಮೆಂಟ್ ಇದೆ. ಸೊ ಪ್ರತಿಯೊಂದನ್ನು ನಾವು ಇಲ್ಲಿ ಮೆನ್ಷನ್ ನೋಡಬಹುದು. ಅಂಡ್ ವೈ ದಿಸ್ ಕಂಪನಿ ಇಸ್ ಬಿಕಿಂಗ್ ಎ ಸಕ್ಸಸ್ ಅದನ್ನು ಕೂಡ ಇಲ್ಲಿ ಅವರು ಕೊಟ್ಟಿದ್ದಾರೆ. ಸಿ ಎಷ್ಟು ನೀಟ್ ಅಂಡ್ ಬ್ಯೂಟಿಫುಲ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಸೊ ನೀವು ಇದನ್ನು ರೀಡ್ ಮಾಡಿದಾಗ ಯಾವುದೇ ರೀತಿಯಲ್ಲಿ ಬೋರ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಸೊ ದಿಸ್ ಮ್ಯಾನೇಜ್ಮೆಂಟ್ ಸೇಸ್ ದಿಸ್ ಕಂಪನಿ ಹ್ಯಾಸ್ ಎ ಸಾಲಿಡ್ ಇನ್ಫ್ರಾಸ್ಟ್ರಕ್ಚರ್, ರೋಬೋಸ್ಟ್ ಸಪ್ಲೈ ಚೈನ್, ಡಿಮಾಂಡ್ ಡೆಲಿವರಿ, ಮಾರ್ಕೆಟ್ ಶೇರ್ ಗೇನ್ಸ್ ಅಂಡ್ ಮಾರ್ಜಿನ್ ಎಕ್ಸ್ಪ್ಯಾನ್ಷನ್ ಅಂಡ್ ROE ಎಕ್ಸ್ಪ್ಯಾನ್ಷನ್ ಅಂಡ್ ಫ್ಯೂಚರ್ ಗ್ರೋತ್. ಸೊ ಇಲ್ಲಿ ನೀವು ಸ್ಟಡಿ ಮಾಡ್ಬೋದು. ಇಷ್ಟೆಲ್ಲ ಇದಾದ್ಮೇಲೆ ನೆಕ್ಸ್ಟ್ ಲೈಕ್ ನಮ್ಗೆ ಏನಾದ್ರೂ ಡೌಟ್ಸ್ ಇದ್ರೆ ನಾವು ಯಾರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು, ಹೌದಲ್ವಾ? ಯಾಕೆ ಅಂತಂದ್ರೆ ಈ ಸೇಲ್ಸ್ ಗ್ರೋತ್, ರೆವೆನ್ಯೂ ಗ್ರೋತ್, ಎಬಿಟಾ ಮಾರ್ಜಿನ್ಸ್ ಪ್ರತಿಯೊಂದನ್ನು ನಾವು ನೋಡಿದ್ವಿ. ಬಟ್ ಇದನ್ನೆಲ್ಲ ಆದ್ಮೇಲೆ ನಿಜವಾಗ್ಲೂ ನಾವು ಇನ್ನು ಈ ಕಂಪನಿಗಳೆಲ್ಲ ಏನಾದ್ರೂ ಡೌಟ್ಸ್ ಇದ್ರೆ ನಾವು ಎಲ್ಲಿ ಚೆಕ್ ಮಾಡಬೇಕು ಅಂತಂದ್ರೆ ನಿಮಗೆ ಒಂದು ನಾನು ಇಲ್ಲಿ ಹ್ಯಾಕ್ ಅನ್ನ ತೋರಿಸ್ತೀನಿ. ಸೊ ಎಷ್ಟೋ ಜನಕ್ಕೆ ಗೊತ್ತಿದೆಯೋ ಇಲ್ಲ, ವ್ಯಾಲ್ಯೂ ಪಿಕರ್ ಅಂತ ಒಂದು ವೆಬ್ಸೈಟ್ ಇದೆ. ಸೊ ದಿಸ್ ಈಸ್ ಎ ವಿಕಿಪೀಡಿಯಾ ಆಫ್ ಸ್ಟಾಕ್ ಮಾರ್ಕೆಟ್. ನಿಮ್ಗೆ ಏನೇ ಡೌಟ್ಸ್ ಇದ್ರು, ನೀವು ಯಾವ ಕಂಪನಿ ಮೇಲೆ ಡೌಟ್ಸ್ ಇದ್ರು ಜಸ್ಟ್ ಬಂದು ಇಲ್ಲಿ ನೀವು ಸರ್ಚ್ ಮಾಡಿದ್ರೆ ನಿಮ್ಗೆ ಪ್ರತಿಯೊಂದು ಡೌಟ್ಸ್ ನಾಲೆಜ್, ಪ್ರತಿಯೊಂದು ಡೌಟ್ಸ್ ಏನಿರುತ್ತಲ್ಲ ಅದು ಇಲ್ಲಿ ಕ್ಲಿಯರ್ ಆಗುತ್ತೆ. ಇಲ್ಲಿ ನೀವು ಈ ಕಂಪನಿ ಬಗ್ಗೆ ನಾನೇನಾದ್ರೂ ಜಾಸ್ತಿ ತಿಳ್ಕೋಬೇಕು ಅಥವಾ ಜಾಸ್ತಿ ಓದ್ಬೇಕು ಅಂತಂದ್ರೆ ಇಲ್ಲಿ ಜಸ್ಟ್ ಬಂದ್ಬಿಟ್ಟು ಈ ಕಂಪನಿಯಲ್ಲಿ ನೀವು ಸರ್ಚ್ ಮಾಡಿದ್ರೆ ಸಾಕು. ನೋಡಿ ಎಷ್ಟು ಜನ ಪಬ್ಲಿಕ್ಲಿ ಎಷ್ಟು ಜನದ ಬಗ್ಗೆ ಮಾತಾಡ್ತಿದ್ದಾರೆ. ಸೊ ವಿ ವಿಲ್ just try to read this. Varun Beverages PepsiCo bottler, a consistent compounder. ಸೊ ಇಲ್ಲಿ ನಾವು ಡಿಸ್ಕಷನ್ ಅನ್ನ ನೋಡಬಹುದು. ಒನ್ ಸೈಡ್ ಇಲ್ಲಿ ನಾನು ನಿಮ್ಗೆ ಹೇಳ್ಬೇಕಂದ್ರೆ ಇಟ್ ಇಸ್ ಅನ್ ಫೇಸ್ಬುಕ್ ಆಫ್ ಆಲ್ ಸ್ಟಾಕ್ ಮಾರ್ಕೆಟ್. ಸೊ ನೀವು ನಿಮ್ಮ ಕ್ವೆರೀಸ್ ಗಳನ್ನ ನೀವು ಇಲ್ಲಿ ನೋಡಬಹುದು. ಇಲ್ಲಿ ಜಾಸ್ತಿ ಇಲ್ಲ. ಓಕೆ, ಒನ್ ಸೆಕೆಂಡ್, ಲೆಟ್ ಮೀ ಸಿ ದಿಸ್. ಓಕೆ,
See, this conversation they have started in the year 2022 and still they are going on. So ಇಲ್ಲಿ ನಾವು ಪ್ರತಿಯೊಂದನ್ನು ನಾವು ನೋಡ್ಬೋದು. ಸೊ ರಿಲೇಟೆಡ್ ಅಪ್ಡೇಟ್ಸ್ಗಳನ್ನ ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ, ಏನಾದರೂ ಕ್ವಶನ್ಸ್ ಇದ್ರೆ ನೀವು ಇಲ್ಲಿ ಸ್ಟಡಿ ಮಾಡ್ಬೋದು. ಫ್ರೆಂಡ್ಸ್, ಇದು ಕೇವಲ ಸ್ಟಾಕ್ ಮಾರ್ಕೆಟ್ ಅಷ್ಟೇ ಅಲ್ಲ, ದಿಸ್ ಇಸ್ ದ ಒನ್ ಆಫ್ ದ ಬೆಸ್ಟ್ ವೆಬ್ಸೈಟ್ ವಿಚ್ ಐ ಯೂಸ್ ರೆಗ್ಯುಲರ್ಲಿ. ನೀವು ಕೂಡ ಇದನ್ನು ನಿಮ್ಮ ನಾಲೆಜ್ ಇನ್ಕ್ರೀಸ್ಗೋಸ್ಕರ ನೀವು ನೋಡ್ಬೋದು. ಇದರ ಅಷ್ಟೇ ಅಲ್ಲದೆ ಇಲ್ಲಿ ನೀವು ಪೋರ್ಟ್ಫೋಲಿಯೋ ಇದೆ. ಸೊ ಬೇರೆ ಬೇರೆ ಕಂಪನಿಗಳ ಬಗ್ಗೆ ತುಂಬಾ ಬೇರೆ ಬೇರೆ ಜನ ತಮ್ಮ ಒಂದು ಸೊಲ್ಯೂಷನ್ ಅನ್ನ ಅವರು ಇಲ್ಲಿ ಡಿಕ್ಲೇರ್ ಮಾಡ್ತಾರೆ. ಅದನ್ನ ನಾವು ಈ ವೆಬ್ಸೈಟ್ ಗಳಿಂದ ಇಲ್ಲಿ ನೋಡ್ಬೋದು. ದೆನ್ ಇಷ್ಟಾದ್ಮೇಲೆ ಲೈಕ್ ನಾನು ನಮ್ಗೆ ಆಲ್ರೆಡಿ ಹೇಳಿದ್ದೆ, ಸೊ ಯಾವ್ದಾದ್ರು ಒಂದ್ ಕಂಪ್ನಿನ ಇನ್ವೆಸ್ಟ್ಮೆಂಟ್ ಮಾಡೋಕ್ಕಿಂತ ಮುಂಚೆ ದೊಡ್ಡ ದೊಡ್ಡ ರಿಸರ್ಚ್ ಕಂಪನೀಸ್ಗಳು ಲೈಕ್ ICICI, HDFC ಅವು ಕೂಡ ಲೈಕ್ ಅವು ಕೂಡ ರಿಸರ್ಚ್ ಅನ್ನ ಅಥವಾ ಸ್ಟಡಿಯನ್ನ ಆ ಕಂಪನಿಗಳಲ್ಲಿ ಮಾಡಿರುತ್ತೆ. ಫಾರ್ ಎಕ್ಸಾಂಪಲ್, ಪ್ರತಿಯೊಂದು ಬ್ಯಾಂಕ್ ಏನಿದೆ ಅಲ್ಲ, ಅವು ಒಂದು AMC ಗಳನ್ನ ಹೋಲ್ಡ್ ಮಾಡಿದೆ. ಲೈಕ್ ದೇ ಆಲ್ಸೋ ಹ್ಯಾವ್ ದೇರ್ ಓನ್ ಮ್ಯೂಚುವಲ್ ಫಂಡ್. ಅದಕ್ಕೋಸ್ಕರ ಫಂಡ್ ಮ್ಯಾನೇಜರ್ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ಸ್ಟಡೀಸ್ ಗಳನ್ನ ಮಾಡ್ತಾರೆ. ಸೊ ಅವರು ಏನ್ ಸ್ಟಡೀಸ್ ಗಳನ್ನ ಮಾಡಿರ್ತಾರಲ್ಲ, ಆ ಸ್ಟಡೀಸ್ ಗಳ ರಿಪೋರ್ಟ್ ಗಳನ್ನ ಕೆಲವೊಂದು ವೆಬ್ಸೈಟ್ ಗಳಲ್ಲಿ ಅವರು ಪಬ್ಲಿಷ್ ಅನ್ನ ಮಾಡಿರ್ತಾರೆ. ಸೊ ಆ ರಿಪೋರ್ಟ್ ಗಳನ್ನ ನಾವು ಎಲ್ಲಿ ನೋಡಬಹುದು ಅದನ್ನ ನಾನು ನಿಮ್ಗೆ ಇಲ್ಲಿ ಹೇಳ್ಕೊಡ್ತೀನಿ. ಸೊ ನಿಮ್ಗೆ ಟ್ರೆಂಡ್ ಲೈನ್ ಅಂತ ಒಂದು ವೆಬ್ಸೈಟ್ ಇದೆ. ಟ್ರೆಂಡ್ ಲೈನ್ ಅಲ್ಲಿ ಬಂದು ಇಟ್ಸ್ ಎ ಫ್ರೀ ವೆಬ್ಸೈಟ್, ಯಾವುದೇ ರೀತಿಯ ಚಾರ್ಜ್ ಇಲ್ಲ, ಜಸ್ಟ್ ಸೈನ್ ಅಪ್ ಮಾಡಿದ್ರೆ ಸಾಕು. ಸೊ ಇಲ್ಲಿ ನಾನು ಬಂದು ವರುಣ್ ಬೆವರೇಜಸ್ ಅನ್ನ ಇಲ್ಲಿ ನಾನು ಚೆಕ್ ಮಾಡಿದ್ರೆ ಅಗೇನ್ ನೀವು ಇಲ್ಲಿ ರಿಪೋರ್ಟ್ ಗಳನ್ನ ನೋಡಬಹುದು. ಬಟ್ ದಿಸ್ ಇಸ್ ಆಲ್ ಬೇಸ್ಡ್ ಆನ್ ದೇರ್ ಅಂಡರ್ಸ್ಟ್ಯಾಂಡಿಂಗ್. ಸೊ ಇಲ್ಲಿ ಒಂದು ರಿಪೋರ್ಟ್ ಸೆಕ್ಷನ್ ಇದೆ. ನಾವು ಇಲ್ಲಿ ರಿಪೋರ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಿ, ಎವ್ರಿ ಡೇಟ್ ಇಲ್ಲಿ ನಾವು ನೋಡಿದ್ರೆ 9th June ಅಂದ್ರೆ ಲೇಟೆಸ್ಟ್ ರಿಪೋರ್ಟ್ ವಿಚ್ ದೇ ಹ್ಯಾವ್ ಸೆಂಟ್ ಫ್ರಮ್, ಯಾರಿದನ್ನು ಪಬ್ಲಿಷ್ ಮಾಡಿರೋದು, ಕಾನ್ಸಿನಸ್ ಶೇರ್ ಪ್ರೈಸ್ ಟಾರ್ಗೆಟ್. ಸಿ ದೇ ಹ್ಯಾವ್ ಗಿವನ್ ದ ಟಾರ್ಗೆಟ್ ಪ್ರೈಸ್ ಆಫ್ 1630. ಸೊ ಫ್ರೆಂಡ್ಸ್, currently this stock is trading in the range of 1518 rupees, but this company has given the target price of 1630. ಯಾಕೆ ಕೊಟ್ಟಿದೆ ಅದನ್ನ ನಾವು ಇಲ್ಲಿ ಸಿಂಪಲ್ ಆಗಿ ಒಂದು ಜಸ್ಟ್ ಕ್ಲಿಕ್ ಮೇಲೆ ಚೆಕ್ ಮಾಡಬಹುದು. ಸಿ ಲೈಕ್ ICICI Security also they have given one target. Let me open this PDF. See, ಎಷ್ಟು ಸಿಂಪಲ್ ಅಲ್ವಾ? ನಮಗೋಸ್ಕರ ಬೇರೆಯವರು ಸ್ಟಡಿ ಮಾಡಿದ್ದಾರೆ, ಅದನ್ನ ನಾವು ಜಸ್ಟ್ ರೀಡ್ ಮಾಡಿದ್ರೆ ಸಾಕು. ಇಷ್ಟೇ. ನಾವು ಯಾವ್ದ್ಯಾವ್ದು ಎಲ್ಲೆಲ್ಲಿಂದ ಚೆಕ್ ತಗೋಬೇಕು ಅಂತ ಏನಿರುತ್ತಲ್ಲ ಅದನ್ನ. ಸೊ ಅವ್ರು ಕರೆಂಟ್ಲಿ ಹೋಲ್ಡ್ ಇಲ್ಲಿ ಇಟ್ಟಿದ್ದಾರೆ, ಬಟ್ ವಿ ಕ್ಯಾನ್ ಸಿ. ಸೊ ಇದನ್ನ ಅವ್ರು ಮೆನ್ಷನ್ ಮಾಡಿದಾಗ ಇಟ್ ವಾಸ್ ಇನ್ ದ ರೇಂಜ್ ಆಫ್ 1477, ಬಟ್ ದೇ ಗಿವನ್ ದ ಟಾರ್ಗೆಟ್ ಪ್ರೈಸ್ ಆಫ್ 1420, ಬಟ್ ಅದು ಸ್ವಲ್ಪ ಜಾಸ್ತಿ ಬಂದಿದೆ. ಸೊ ಅದೇ ರೀತಿ ನೀವು ಇಲ್ಲಿ ಆಕ್ಸಿಸ್ ಕೂಡ ತನ್ನ PDF ಟಾರ್ಗೆಟ್ ಅನ್ನ ಇಲ್ಲಿ ಶೇರ್ ಮಾಡಿದೆ. ಸೊ ಅದನ್ನು ನಾವು ಇಲ್ಲಿ ನೋಡ್ಬೋದು. ಲೈಕ್ ಫ್ರೆಂಡ್ಸ್, ಸಿ ದಿಸ್ ಇಸ್ ಅನ್ ವೆರಿ ಗುಡ್, ರೈಟ್? ಇಲ್ಲಿ ನೋಡಿ, ಸಿ ದೇ ಹ್ಯಾವ್ ಗಿವನ್ ದ ಬೈಯಿಂಗ್ ಟಾರ್ಗೆಟ್ ಪ್ರೈಸ್ ಆಫ್ 1750 ಅಲ್ವಾ? ಸೊ ಯಾಕೆ ಕೊಟ್ಟಿದ್ದಾರೆ ಅದನ್ನು ನಾವು ಇಲ್ಲಿ ನೀಟಾಗಿ ಸ್ಟಡಿ ಮಾಡಿದಾಗೆ ನಮಗೆ ಗೊತ್ತಾಗುತ್ತೆ. ಸಿ ಸೆಕ್ಟರ್ ಔಟ್ಲುಕ್ ಇಸ್ ಪಾಸಿಟಿವ್, ಫೈನಾನ್ಷಿಯಲ್ ಪರ್ಫಾರ್ಮೆನ್ಸ್ ಯಾವ ರೀತಿ ಇದೆ, ಇಲ್ಲಿ ನಾವು ಪ್ರತಿಯೊಂದನ್ನು ನಾವು ಚೆಕ್ ಮಾಡಬಹುದು. ಇಟ್ ಇಸ್ ಎ ಫ್ರೀ ಆಫ್ ಕಾಸ್ಟ್. ಫ್ರೆಂಡ್ಸ್, ನೋಡಿದ್ರಲ್ಲ ಯಾವ ರೀತಿ ನಾವು ಯಾವ್ದಾದ್ರು ಒಂದು ಮಲ್ಟಿ ಬ್ಯಾಗರ್ ಕಂಪನಿನ ನಾವು ಐಡೆಂಟಿಫೈ ಮಾಡಿದ್ಮೇಲೆ ಎಲ್ಲಿ ಜಾಸ್ತಿ ಸ್ಟಡಿ ಮಾಡಬೇಕು ಅಂತ. ಸೊ ಈ ವಿಡಿಯೋದಿಂದ ನಿಮ್ಗೇನಾದ್ರೂ ಸ್ವಲ್ಪ ಇನ್ಫಾರ್ಮೇಶನ್ ಅಥವಾ ಸ್ವಲ್ಪ ನಾಲೆಜ್ ಇದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ ಜೊತೆ ಶೇರ್ ಮಾಡಿ. ನಿಮ್ಗೇನಾದ್ರೂ ಡೌಟ್ಸ್ ಇದ್ರೆ ಕೆಳಗಡೆ ಕಮೆಂಟ್ ಕೂಡ ನೀವು ಮಾಡಬಹುದು. ಸೊ ಫ್ರೆಂಡ್ಸ್, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ ಗೈಸ್. ಅಂಟಿಲ್ ದೆನ್, ಬೈ ಬೈ, ಟೇಕ್ ಕೇರ್.